बीजापुर में होगा जन आक्रोश समावेश। आज बीजापुर में हमारे माध्यम से बात करते हुए बीजेपी के जिला अध्यक्ष ने कांग्रेस सरकार के खिलाफ राज्य में बढ़ते दामों को लेकर और इस जनगणति के विचार में आक्रोश जताया। आने वाले 17 अप्रैल को शाम 4 बजे जन आक्रोश यात्रा छत्रपति शिवाजी महाराज सर्कल से होते हुए दरबार मैदान में पहुंचकर इस समावेश का आयोजन किया जाएगा और इस कार्यक्रम में बीजेपी के राज्य अध्यक्ष विजेंद्र येडियुरप्पा भी भाग लेंगे, कहा। बीजापुर के बीजेपी जिला अध्यक्ष और एमपी रमेश जिगजिणगी, अप्पा साहेब पटनशेट्टी, विजूगौಡ पाटिल और अरुण शापुर ने आ शासकरನ್ನ ಚೀಮಾರಿ ಹಾಕಕತ್ತಾರ। ಇಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಪರಿಸ್ಥಿತಿ ಹಿಂಗದ। ಅದಕ್ಕೆ ನಾನು ಹೆಚ್ಚಿಗೆ ಮಾತನಾಡದೆ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದಂಥ BY ವಿಜೇಂದ್ರಣ್ಣವರು ರಾಜ್ಯದ ತಂಡ ಇವತ್ತು ಬಿಜಾಪುರಕ್ಕೆ ಬರ್ತಾ ಇದೆ। ಎಲ್ಲ ಮಾಧ್ಯಮದವರಲ್ಲಿ ನನ್ನ ಮನವಿ ಏನಂದ್ರೆ, ಇದು ಜನರ ಆಕ್ರೋಶ ಏನದ, ಜನ ಅಲ್ಲಿ ಕೂತಲ್ಲಿ ನಿಂತಲ್ಲಿ ಮಾತನಾಡ್ತಕ್ಕಂಥ ಆಕ್ರೋಶಗಳನ್ನು ಸರ್ಕಾರಕ್ಕೆ ಮುಟ್ಟಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು, ರಾಜ್ಯ ತಂಡ, ಬಿಜಾಪುರದ ಎಲ್ಲ 8 ಮತಕ್ಷೇತ್ರದ ನಾಯಕರು, ನಮ್ಮ ಲೋಕಸಭಾ ಸದಸ್ಯರು ಒಳಗೊಂಡಂತೆ ಇವತ್ತು ಬಿಜಾಪುರದಲ್ಲಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ। ಆ ಹೋರಾಟದ ಯಶಸ್ವಿಗೆ ಇವತ್ತು ಮಾಧ್ಯಮ ಕೂಡ ಆ ಜನರ ಕಷ್ಟದಲ್ಲಿ ಭಾಗವಹಿಸಲು ಪ್ರತಿ ಜಿಲ್ಲೆಯ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಂದೇಶ ಹೋಗಿ ನಾವು ಮಾಡ್ತಕ್ಕಂಥ ಹೋರಾಟ ಯಶಸ್ವಿಯಾಗಿ ಮಾಡಲಿಕ್ಕೆ ತಾವು ಸಹಕಾರ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ। ಸರ್, ಇವತ್ತು ರಾಜ್ಯ ನಾಯಕರ ತಂಡದ ಒಂದು ಇವತ್ತು ಯಾದಿ ಬರ್ತಾ ಇದೆ, ಅದನ್ನು ನಾನು ನಂತರ ಹೇಳ್ತೀನಿ। ಆದರೆ ಇಲ್ಲಿ ನನ್ನ ಅಂದಾಜು ಒಂದು 10,000 ಮೇಲ್ಪಟ್ಟು ಜನ ನಮ್ಮಲ್ಲಿ ಸ್ವಇಚ್ಛೆಯಿಂದ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿದೆ। 4 ಗಂಟೆಗೆ ಪ್ರಾರಂಭವಾದಂಥ ಪಾದಯಾತ್ರೆ ಶಿವಾಜಿ ಸರ್ಕಲ್ನಲ್ಲಿ ಪ್ರಾರಂಭವಾಗಿ 4 ಗಂಟೆಯಿಂದ ಅದು ಕ್ರೀಡಾಂಗಣವರೆಗೆ ದರ್ಬಾರ್ ಗ್ರೌಂಡ್ವರೆಗೆ ಹೋಗಿ ಅಲ್ಲಿ ಸಮಾವೇಶವನ್ನು ನಾವು ಆಯೋಜನೆ ಮಾಡ್ತಾ ಇದ್ದೀವಿ। 17 ಏಪ್ರಿಲ್ 2025 ಸರ್, ಬಿಜಾಪುರ ಜನ ಭಾಳ ಶಾಂತಿ ಪ್ರಿಯರು, ಅವ್ರಲ್ಲಿ ಭಾಳ ವಿಚಾರವಾದಿಗಳಿದಾರ। ಅಂಥ ಕೆಲಸಕ್ಕೆ ಯಾವ ವ್ಯಕ್ತಿನೂ ಕೈ ಹಾಕತಕ್ಕಂಥ ನಂಬಿಕೆ ನನಗೆ, ಅದು ಬೇರೆ ಜಿಲ್ಲೆಯಲ್ಲಿ ಆಗಿರ್ಬೋದು, ನಮ್ಮ ಬಿಜಾಪುರ ಜಿಲ್ಲೆ ಜನ ಆ ರೀತಿ ಮಾಡ್ಲಿಕ್ಕೆ ನಂಬಿಕೆ ನಮ್ಗೆ। ಅವ್ರಿಗೆಲ್ಲರಿಗೂ ಕೂಡ ನಾನು ಮನವಿ ಮಾಡ್ತೀನಿ, ಒಬ್ಬ ಮಾಡ್ತಕ್ಕಂಥ ಒಂದು ತಪ್ಪು ಬಿಜಾಪುರ ಜಿಲ್ಲೆಯ ಮಾನ ಮರ್ಯಾದೆ ಹಾಳಬಾರದ ತೆಗೆಸಿಂದ ಅಂಥ ವ್ಯಕ್ತಿಗಳಿಗೆ ನಾನು ತಮ್ಮ ಮೂಲಕ ಮನವಿ ಮಾಡ್ತೀನಿ, ಅಂತ ಯಾವ ಕೆಲಸದಲ್ಲಿ ಕೂಡ ಭಾಗಿಯಾಗಬಾರದು ನಮ್ಮ ಜಿಲ್ಲಾ ಅಧ್ಯಕ್ಷನಾಗಿ ಮನವಿ ಮಾಡ್ತೀನಿ।